ಹಿಂದೂಗಳ ಅತ್ಯಂತ ನಂಬಿಕೆ ಇರುವ ಮತ್ತು ಅತ್ಯಂತ ಶ್ರೀಮಂತಿಕೆಯೂ ಇರುವ ದೇವಸ್ಥಾನವೆಂದರೆ ಟಿಟಿಡಿ. ಈ ಟಿಟಿಡಿ ತಿರುಮಲವನ್ನ ಹಾಳು ಮಾಡಲು ಬಹುಜನರು ಪ್ರಯತ್ನಿಸಿ ವಿಫಲರಾಗಿದ್ದಾರೆ ಇಲ್ಲಿಯವರೆಗೆ. ಕಳೆದ 5 ವರ್ಷಗಳಲ್ಲಿ ಅಂತಹ ಬಹಳ ಪ್ರಯತ್ನಗಳು ನಡೆದು ಒಂದಷ್ಟು ಗಾಯಗಳಾಗಿವೆ ಆ ಭಾಗಕ್ಕೆ. ಹಾಗಾಗಿ ಸಂಚಲನ ಮೂಡಿಸಲೇಬೇಕು. ಸಿಎಂ ಆರೋಪಕ್ಕೆ ಪೂರಕವಾಗಿ ಟಿಟಿಡಿಯ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಆಡಳಿತಾಧಿಕಾರಿ, ಕಾರ್ಯನಿರ್ವಾಹಕ ಆಡಳಿತಾಧಿಕಾರಿ ಶ್ಯಾಮಲ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಮೂಲದ AR ಫುಡ್ಸ್ ಸರಬರಾಜು ಮಾಡಿದ ತುಪ್ಪ ಕಲಬೆರಕೆಯಿಂದ ಕೂಡಿತ್ತು, ತಕ್ಷಣವೇ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಲಡ್ಡುಗೆ ಬಳಸುವ ತುಪ್ಪದ ಗುಣಮಟ್ಟ ಪರೀಕ್ಷೆಗೆ ಟಿಟಿಡಿ ಸ್ವಂತ ಲ್ಯಾಬ್ ಬಂದಿಲ್ಲ. ತುಪ್ಪಕ್ಕಿಲ್ಲ, ಲಡ್ಡುಗಿದೆ. ನಾನು ನೋಡಿದ್ದೀನಿ ಅದನ್ನ ಒಂದು ಪ್ರೋಗ್ರಾಮಲ್ಲಿ. ಲಡ್ಡುನ ಟೆಸ್ಟ್ ಮಾಡ್ತಾರೆ, ಅದ್ರದ್ದು ಏನೇನೋ ಬರೋದ್ನೆಲ್ಲ ಅದೇನೇನೋ ಚೆಕ್ ಮಾಡಿ ಎಲ್ಲ ಮಾಡ್ತಾರಪ್ಪ. ಕ್ವಾಲಿಟಿ ಕಂಟ್ರೋಲ್. ಅಧಿಕಾರಿಗಳು ಈ ಹಿಂದೆ ಪರೀಕ್ಷೆ ಮಾಡಿರಲಿಲ್ಲ. ಬರೀ 411 ರೂಪಾಯಿಗೆ ತುಪ್ಪ ಸರಬರಾಜು ಮಾಡಿದ್ದಾರೆ. ಈ ದರಕ್ಕೆ ಉತ್ತಮ ಗುಣಮಟ್ಟದ ತುಪ್ಪ ಪೂರೈಕೆ ಸಾಧ್ಯವೇ ಇರಲಿಲ್ಲ ಅಂತ ಶ್ಯಾಮಲ ರಾವ್ದು ವಾದ. ಅದು ಎಲ್ಲವನಿಗೂ ಗೊತ್ತಿತ್ತು. ಅಟ್ಲೀಸ್ಟ್ ನಮ್ಮ KMFನವ್ರು ಇದನ್ನ ಅವಾಗ ಹೇಳಿದ್ರು. ನಾವು ಯಾಕೆ ಪೂರೈಕೆ ಮಾಡ್ತಿಲ್ಲ ಅಂದರೆ ನಮ್ಮ ಮತ್ತು ತಿರುಪತಿಯ ಸಂಬಂಧ ಬಹಳ ಗಾಢವಾದದ್ದು, ಆದರೆ ಅವರು ಕೇಳುತ್ತಿರುವ ರೇಟ್ನಲ್ಲಿ ಅದನ್ನು ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು. ಆಲ್ ರೈಟ್. ದೇಗುಲದ ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತಲು ಅವರು ಕಳೆದ 5 ವರ್ಷದಿಂದ ಮಹಾಪಾಪ ನಡೀತಾ ಇತ್ತು, ಅಂತ ಆಪಾದಿಸಿದ್ರೆ ಸನಾತನ ಧರ್ಮರಕ್ಷಣಾ ಮಂಡಳಿ ಸ್ಥಾಪಿಸಬೇಕು ಅಂತ ಕೇಂದ್ರವನ್ನು DCM ಪವನ್ ಕಲ್ಯಾಣ್ ಆಗ್ರಹಿಸಿದ್ದಾರೆ. ಮಾಡ್ಬೋದು, ಏನು ಮಾಡಬಾರ್ದು ಅಂತೇನಿದೆ, ಯಾಕೆ ಮಾಡಬಾರ್ದು? ಮಾಡ್ಬೋದು. ಆಡಳಿತಾರೂಢ TDP ನಾಯಕರೆಲ್ಲ ಜಗನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಜಗನ್ ತಳ್ಳಾಕಿದ್ರೆ ಇನ್ನೇನು ತಳ್ಳಾಕ್ತೆ. ಹೌದು ನಾನೇ ಬೆರಕೆ ಮಾಡಿದ್ದೆ ಅಂತ ಹೇಳ್ತಾರೆ ಅವರು. 3 ಹಂತ ಇದೆ. ಹಾಗಿದ್ದು ತುಪ್ಪದ ಕಲಬೆರಕೆ ಆಗಿದೆ ಅಂದರೆ ಹೇಗೆ ಅಂತೇನೇನೋ ಸುಳ್ಳು ಆರೋಪ. ಸುಳ್ಳು ಪಳ್ಳು ಅಲ್ಲಪ್ಪ. ನಿರ್ದಿಷ್ಟವಾದ ಗುಣಮಟ್ಟವನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂಥ ನಂಬಿಕಸ್ಥ ಲ್ಯಾಬ್ ಕೊಟ್ಟಿದ್ರೆ ಈ ರಿಪೋರ್ಟನ್ನು, ನೀನು ಅದನ್ನು ಸುಳ್ಳು ಪಳ್ಳು ಅಂದ್ಕೊಂಡು ಕೂತ್ರೆ ಹೆಂಗೆ ನೀವುಗಳು? ನಾಳೆ ಬೇರೆದಕ್ಕೂ ಹಿಂಗೆ ಸುಳ್ಳು ಅಂದಿದ್ರೆ ಆಗ್ತಿತ್ತು, ಹಂಗ ಒಪ್ಪತ್ತೀರಾ ನೀವುಗಳು? ಒಪ್ಕೋತಾರ ಯಾವನಾರು? ಬೇರೆ ಯಾವುದಾದ್ರೂ ಧರ್ಮದ ವಿಚಾರದಲ್ಲಿ ಈ ಥರ ನಡೆದಿದ್ರು ಒಪ್ಕೋತಿದ್ರಾ? ಈಗ ಸುಳ್ಳು ಏನು ಪುಕ್ಕಟೆ ಬಿದ್ದಿದೆ ಇಲ್ಲಿ ಎಲ್ಲರೂ. ಗುಜರಾತಿನ NDDB ಲ್ಯಾಬ್ಗೆ ತುಪ್ಪವನ್ನು ಕಳಿಸಿದ್ದು ಜುಲೈ 12ನೇ ತಾರೀಕು. ಯಾರು ಸರ್ಕಾರ ಇತ್ತು? ಅನುಮಾನ ಬಂದಿದ್ದಕ್ಕೆ ಕಳಿಸಿರ್ತಾರೆ, ಬರ್ದಿದ್ರೆ ಯಾಕೆ ಕಳಿಸ್ತಾರೆ ಅವನಾರು? 2 ತಿಂಗಳು ಏನು ಮಾಡ್ತಿದ್ರಿ ಅಂತೇನೇನು? ಈ ಟೆಕ್ನಿಕಲ್ ಟಾಕ್ ಎಲ್ಲ ನಿಲ್ಲಿಸ್ಬೇಕು. ಆಗಿದೆಯಾ ಆಗಿಲ್ವಾ ಹೇಳಬೇಕು. ಆಗಿದೆ ಅಂತಂದರೆ ಮಾಡಿರೋ ಕಚಡ ಫೆಲೋಗೆ ನಾನು ನೆನ್ನೆ ಹೇಳ್ತಿದ್ದೆ, ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ, ಕಾನೂನೇತರ ಶಿಕ್ಷೆನೇ ಆಗಬೇಕು ಅವನಿಗೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.